10 ಲಕ್ಷ ಸಾರಿ 9.5 ಲಕ್ಷ ಹೇಳ್ತಾ ಇದೆ, ನೆಗೆಷಿಯಬಲ್. 20 ಲಕ್ಷ 20 ಸಾವಿರ ಸ್ಲೈಟ್ಲಿ ನೆಗೆಷಿಯಬಲ್. ಸಾರಿ 37,000 ಕಿಲೋಮೀಟರ್ ಓಡಿದೆ. 37,000 VXI ಪ್ರೈಸ್ ವೈಸ್ 8,50,000 ನೆಗೆಷಿಯಬಲ್. 8,50,000ಗೆ ನಿಮಗೆ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ಕ್ರೆಟಾ ಸಿಗ್ತಿರೋ ಸರ್. ಬರೀ ಇದು 16,000 ಓಡಿದೆ, ಇದು ಬರೀ 22,000 ಕಿಲೋಮೀಟರ್ ಓಡಿದೆ. 14 ಲಕ್ಷ ಕೋಟಿಂಗ್ ಪ್ರೈಸ್ ಹೆಚ್ಚು ಕಮ್ಮಿ ಆಗುತ್ತೆ. 14 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಗೆಷಿಯಬಲ್. ಹೊಸ ಗಾಡಿ 75 ಲಕ್ಷ ಇದೆ ಪ್ರೆಸೆಂಟ್. ಈ ಗಾಡಿ 22 ಮಾಡಲು, ಪ್ರೈಸ್ ಬಂದ್ಬಿಟ್ಟು 34.5 ಲಕ್ಷ ನೆಗೆಷಿಯಬಲ್ ಮಾಡ್ಕೊಡ್ತೀನಿ. ಪ್ರೈಸ್ ಬಂದ್ಬಿಟ್ಟು 13.5 ಲಕ್ಷ ಇರ್ತದೆ ಸರ್. ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಬನ್ನಿ. ಗಾಡಿ 13,50,000ಕ್ಕೆ ಕೇವಲ ನಿಮಗೆ 25 ಅಲ್ವಾ, 25,000 ಓಡಿದೆ. 25,000 ಓಡಿರೋದು ವೋಲ್ಕ್ಸ್ ವ್ಯಾಗನ್ ಟೈಗಾನ್ ಗಾಡಿ ಸಿಗ್ತಿರೋದು. ಹಲೋ ನಮಸ್ಕಾರ, ವಿನ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಫಸ್ಟ್ ಟೈಮು ನಾನು SLV ಕಾರ್ವಾರ್ಡಿಗೆ ಬಂದಿದ್ದೀನಿ. ಇಲ್ಲಿ ನಿಮಗೆ ಆಲ್ಮೋಸ್ಟ್ ದೊಡ್ಡ ವೆಹಿಕಲ್ಗಳು ಅಂದರೆ ಹ್ಯಾರಿಯರ್ ಆಗಲಿ, XUV ಆಗಲಿ, ಕ್ರಿಸ್ಟಾಗಳಾಗಲಿ, ಈ ಒಂದು ಕಿಯಾ ಕ್ಯಾರೆನ್ಸ್ ಆಗಲಿ, ತಾರ್ ಆಗಲಿ, ಎಲ್ಲ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲ ಗಾಡಿಗಳು ಮಾಡೆಲ್ ಗಾಡಿಗಳು. ಅಂಡ್ ಒನ್ ಮೋರ್ ಥಿಂಗ್, ಇದು ಸಿಂಗಲ್ ಓನರ್ ಗಾಡಿಗಳು ಅಂತ ಹೇಳ್ಬೋದು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೆಂಗಿದ್ದೀರಾ? ತುಂಬಾ ಚೆನ್ನಾಗಿದೆ ಸರ್. ಲೊಕೇಶನ್ ಚೇಂಜ್ ಆಯ್ತು ಸರ್. ಲೊಕೇಶನ್ ಚೇಂಜ್ ಆಗಿತ್ತು. ಇದನ್ನು ನಮ್ದೇ ಶೋರೂಮ್. ಆರಾಮಾಗಿ ನಿಮ್ ಕಡೆಯಿಂದ ವಿಡಿಯೋ ಮಾಡಿಸಿದ್ರೆ ಬೇಜನ್ ಕಸ್ಟಮರ್ಸ್ ಕಾಲ್ಸ್ ವ್ಯಾಪಾರನೂ ಆಗ್ತಾ ಇದೆ ಆರಾಮಾಗಿ. ಖಂಡಿತ. ಅಂಡ್ ಅಲ್ಲಿ ಸರ್ ಸಿಂಗಲ್ ಓನರ್ ಗಾಡಿ ಕೊಟ್ರಿ, ಲೆಸ್ ಡ್ರಿವನ್ ವೆಹಿಕಲ್ ಗಾಡಿ ಕೊಟ್ರಿ. ಇಲ್ಲಿ ಯಾವ ತರ ಇದೆ ಸರ್? ಆಲ್ಮೋಸ್ಟ್ SUV ಟೈಪ್, ಸಡನ್ ಎಲ್ಲ ಸಿಗುತ್ತೆ ಸರ್. ಪ್ರೀಮಿಯಂ ವೆಹಿಕಲ್ ಗಂಟು ಸಿಗುತ್ತೆ. ಯಾವುದೇ ಬೇಕಂದ್ರೆ ನೀವು ನಂಬರ್ ಕಾಲ್ ಮಾಡಿ. ಮೇನ್ ರೋಡ್ ಅಲ್ಲೇ ಇದೆ ಸರ್. ಅಡ್ರೆಸ್ ಇನ್ನೊಂದ್ ಸರ್ತಿ ಹೇಳ್ಬಿಡಿ ಸರ್. JP ನಗರ್ ಥರ್ಡ್ ಫೇಸ್ ಡೆಲ್ಮೆ ಸರ್ಕಲ್ ಸರ್. ಇದು ಡೆಲ್ಮೆ ಸರ್ಕಲ್. ಬಸ್ ಸ್ಟಾಪ್ ಎಲ್ಲಿ ಇದೆ ಸರ್? ಇಲ್ಲಿ ಬಸ್ ಸ್ಟಾಪ್ ಡೆಲ್ಮೆ ಸರ್ಕಲ್ ಸಿಗ್ನಲ್ ಎಲ್ಲ ಇದೆ. ಮುಂದೆ ಸಿಗ್ನಲ್ ಇದೆ. ಅಲ್ಲಿಂದ ಜಸ್ಟ್ 100 ಮೀಟರ್ಸ್ ವಾಕಿಂಗ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಕರ್ನಾಟಕ ಫುಲ್ ಲೋನ್ ಮಾಡ್ಕೊಡ್ತೀನಿ. ಫಸ್ಟ್ ವೆಹಿಕಲ್ ಹೋಗೋದಾರೆ ಸರ್, ಅದು ಟಾಪ್ ಅಂಡ್ W10 ವೇರಿಯಂಟ್ ಹೇಳಿ ಸರ್. XUV 500 W10 11 ಮಾಡಲ್, ಸಾರಿ 2017 ಮಾಡಲ್ಲು, ಸಿಂಗಲ್ ಓನರು. ಪ್ರೈಸ್ ಬಂದ್ಬಿಟ್ಟು 10 ಲಕ್ಷ ಸಾರಿ 9.5 ಲಕ್ಷ ಹೇಳ್ತಾ ಇದೆ, ನೆಗೆಷಿಯಬಲ್. W10 9.5 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಒಂದು 2 ಲಕ್ಷ. ಆಕ್ಚುಲಿ 10.5 ಕೋಟ್ ಮಾಡ್ತಿದ್ದು ಬೇಡ, 9.5 ಹೇಳ್ತಾ ಇದ್ದೀನಿ ನಾನು. ಕಸ್ಟಮರ್ ಹತ್ರ ಇನ್ನೂ ಡಿಸ್ಕೌಂಟ್ ಮಾಡಿಸಿದ್ದೀನಿ, ಮಾಡಿಸ್ಕೊಡೋಣ. ಖಂಡಿತ ಸರ್. ನೆಕ್ಸ್ಟ್ ಕ್ರಿಸ್ಟಾ ಹೋಗೋದಾದ್ರೆ ಸರ್, ಕ್ರಿಸ್ಟಾ ತುಂಬಾ ಜನ ಕ್ರಿಸ್ಟಾ ವೈಟ್ ಆಟೋಮೆಟಿಕ್ ಹೇಳ್ತೀರಾ. 2020 ಮಾಡಲ್ 2.4 Z, ಸಾರಿ 2.4 V ವೇರಿಯಂಟ್ ಆಗಿದೆ. ವೇರಿಯಂಟ್ ಸಿಂಗಲ್ ಅನ್ನೋರು 62,000 ಕಿಲೋಮೀಟರ್ ಓಡಿದೆ. ಓಕೆ. 20 ಲಕ್ಷ 20 ಸಾವಿರ ಸ್ಲೈಟ್ಲಿ ನೆಗೆಷಿಯಬಲ್. 20,20,000 ಸ್ಲೈಟ್ಲಿ ನೆಗೋಷಿಯಬಲ್. 20 ಲಕ್ಷ 20,000 ಏನಕ್ಕೆ ಸರ್? 20 ಲಕ್ಷ ಮಾಡ್ಬಿಡಿ, ಅಥವಾ 19 ಲಕ್ಷ 50,000 ಮಾಡ್ಬಿಡಿ. ಅಲ್ಲ ಮಾಡ್ಕೊಡೋಣ ಸರ್. 19,50,000 ವಿಸಿಟ್ ಆಗಿ, ಅದು V ವೇರಿಯಂಟ್ ಆಗಿರುತ್ತೆ. ಸಿಂಗಲ್ ಓನರ್ ಲೆಸ್ ಡ್ರಿವನ್ ವೆಹಿಕಲ್ ಕ್ರಿಸ್ಟಾ ಹುಡುಕ್ತಿದ್ರವ್ರಿಗೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್, ಆ ಕಡೆ ಕ್ರೆಟಾ ಇರೋದು ಸರ್. ಸರ್ ಕ್ರೀಟಾ 2017 ಆಟೋಮೆಟಿಕ್. ಓಕೆ ಬನ್ನಿ ಹೋಗೋಣ, ಬನ್ನಿ ಹೇಳಿ ಸರ್. 2017 ಮಾಡಲ್ ಆಟೋಮೆಟಿಕ್, 83,000 ನೋಡಿದೆ. ಡೀಸೆಲ್ ಆಟೋಮೆಟಿಕ್. ಇದು ಡೀಸೆಲ್ ಆಟೋಮೆಟಿಕ್. ಡೀಸೆಲ್ ಆಟೋಮೆಟಿಕ್ ಅಲ್ಲಿ ಮೈಲೇಜ್ ಎಷ್ಟು ಬರ್ಬೋದು? ಅರೌಂಡ್ ನಿಮಗೆ ಲಾಂಗ್ 20 ಬರುತ್ತೆ ಸರ್. ಸಿಟಿಗೆ 16-17. ಓಕೆ. ಟಾಪ್ ಅಂಡ್ ವೇರಿಯಂಟ್ ಆಗಿರೋದಲ್ಲ? ಟಾಪ್ ಅಂಡ್ ವೇರಿಯಂಟ್ ಬಟನ್ ಸ್ಟಾರ್ಟ್. ಬಟ್ ಸೆಕೆಂಡ್ ಓನರ್ ಇದು. ಗಾಡಿ ಅಂತೂ ಸೂಪರ್ ಕ್ಲಾಸ್ ಆಗಿದೆ ಗಾಡಿ. ಪ್ರೈಸ್ ವೈಸ್ 8,50,000 ನೆಗೆಷಿಯಬಲ್. 8,50,000ಗೆ ನಿಮಗೆ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ಕ್ರೆಟಾ ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್, ಕಿಯಾ ಕ್ಯಾರೆನ್ಸ್. ಕಾರ್ನಿವಲ್ ಸರ್. ಕಾರ್ನಿವಲ್ ಟಾಪ್ ಅಂಡ್ ಮಾಡಲ್ 22 ಮಾಡಲ್. ಇದು 72,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಲಕ್ಸುರಿ ವೆಹಿಕಲ್ ಇದು. ಅಂಡ್ ನೀವು ಇದರಲ್ಲಿ ಟೊಯಾಟೋ ಬ್ರ್ಯಾಂಡ್ ಅಲ್ಲಿ ಏನು ಹೋಗ್ತಿರಲ್ವಾ, ಕಮ್ಮಿ ಪ್ರೈಸ್ ಅಲ್ಲಿ ಕಿಯಾ ಕಾರ್ನಿವಲ್ ಸಿಗ್ತಿರೋದು. ಹೊಸ ಗಾಡಿ 75 ಲಕ್ಷ ಇದೆ ಪ್ರೆಸೆಂಟ್. ಈ ಗಾಡಿ 22 ಮಾಡಲು. ಪ್ರೈಸ್ ಬಂದ್ಬಿಟ್ಟು 34.5 ಲಕ್ಷ ನೆಗೆಷಿಯಬಲ್ ಮಾಡ್ಕೊಡ್ತೀನಿ. 34,50,000 ಸರ್. ಫ್ಲಾಟ್ 2 ಲಕ್ಷ ಡಿಸ್ಕೌಂಟ್ ಆಗುತ್ತಾ? 2 ಲಕ್ಷ ಮಾಡ್ತೀನಿ ಸರ್, ಬನ್ನಿ ಮಾಡ್ಕೊಡೋಣ. ಓಕೆ. ಫ್ಲಾಟ್ 2 ಲಕ್ಷ ಡಿಸ್ಕೌಂಟ್ ನನ್ನ ಚಾನಲ್ ಕಡೆಯಿಂದ ಬಂದರೆ ಈ ಥರ ಡಿಸ್ಕೌಂಟ್ ನನ್ನ ಚಾನಲ್ ಕಡೆ ಅಷ್ಟೇ ಸಿಗುತ್ತೆ ಅಂತ ಹೇಳ್ಬೋದು. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸಿಯಾಜು ಸರ್. ಸಿಯಾಜು 2000 ಆಟೋಮೆಟಿಕ್ ಸರ್. ಇದು 2017 ಮಾಡಲ್, ಸಿಂಗಲ್ ಓನರ್, ಜೀಟಾ ಪ್ಲಸ್. ಓಕೆ. ಪ್ರೈಸ್ ಬಂದ್ಬಿಟ್ಟು 6,50,000 ನೆಗೆಷಿಯಬಲ್ ಸರ್. 6,50,000ಕ್ಕೆ ಆಟೋಮೆಟಿಕ್ ಜೀಟಾ ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಅಲ್ವಾ ಸರ್? ಪುಷ್ ಬಟನ್ ಸ್ಟಾರ್ಟ್. ಎಲ್ಲಾನು ಫೀಚರ್ಸ್ ಓಡಿರೋದು 48,000. 48,000 ಓಡಿರೋ ಗಾಡಿ ಆಗಿರುತ್ತೆ ನಿಮಗೆ. ಟಾಪ್ ಅಂಡ್ ವೆಹಿಕಲ್ ಆಟೋಮೆಟಿಕ್ ಗಾಡಿ ಬೇಕನ್ನೋರಿಗೆ ಪೆಟ್ರೋಲ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್, ಯಾವ ತೋರಿಸ್ತೀರಾ ಸರ್? ಶಿಫ್ಟ್ ಡಿಸೈರ್ ಸ್ಕೋಡಾನು ಇದೆ. ಶಿಫ್ಟ್ ಡಿಸೈರ್ ಇನ್ನೊಂದು ಆಟೋಮೆಟಿಕ್ ಮಾಡ್ತಾ ಇಲ್ಬೇಕಂದ್ರೆ ಆಟೋಮೆಟಿಕ್ ಇದೆ. ಹೇಳಿ ಸರ್. 2017 ಮಾಡಲ್ ಸಿಂಗಲ್ ಓನರ್. ಇದು ಬರೀ 37,000 ಕಿಲೋಮೀಟರ್ ಓಡಿದೆ. 37,000 VXI ಆಟೋಮೆಟಿಕ್. ಪ್ರೈಸ್ ಬಂದ್ಬಿಟ್ಟು 6,30,000 ನೆಗೆಷಿಯಬಲ್. 6,30,000ಗೆ ನಿಮಗೆ ಕೇವಲ 37,000 ಓಡಿರೋ ಸ್ವಿಫ್ಟ್ ಡಿಸೈರ್ VXI ಅಲ್ವಾ ಸರ್? VXI. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ವೋಲ್ಕ್ಸ್ ವ್ಯಾಗನ್ ಟೈಗಾನ್ ಸರ್.
ಸರ್ ಟೈಗನ್ 2024 ಮಾಡಲ್ ಸರ್, ಸಿಂಗಲ್ ಓನರ್ GT ಲೈನ್ ಇದು, ಓಕೆ ಆಟೋಮೆಟಿಕ್, ಟಾಪ್ ಎಂಡ್ ವೇರಿಯಂಟ್, Okay. ಬರೀ 25,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಬಂದ್ಬಿಟ್ಟು 13.5 ಲಕ್ಷ ಇರ್ತದೆ ಸರ್. ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಬನ್ನಿ ಗಾಡಿ. 13,50,000 ಕೇವಲ ನಿಮಗೆ 25 ಅಲ್ವಾ? 25,000 ಓಡಿದೆ. 25,000 ಓಡಿರೋದು ವೋಲ್ಸ್ ವ್ಯಾಗನ್ ಟೈಗಾನ್ ಗಾಡಿ ಸಿಕ್ತಿರೋದು. ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಟೈರ್ ಕಂಡೀಷನ್, ಇಂಟೀರಿಯರ್ ಎಲ್ಲಾನು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇಂಟೀರಿಯರ್ ನಿಮಗೆ ತೋರ್ಸೋಕ್ಕಾಗೋದಿಲ್ಲ ಬಿಕಾಸ್ ತುಂಬಾ ಗಾಡಿಗಳಿದೆ, ಲೆಂತ್ ಆಗುತ್ತೆ ವಿಡಿಯೋ. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಕ್ರೀಟಾ 2016 ಮಾಡಲ್ ಸರ್ ಇದು, ಓಕೆ ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್, ಮ್ಯಾನ್ವಲ್. Okay. ಪ್ರೈಸ್ ಬಂದ್ಬಿಟ್ಟು 7,75,000 ನೆಗೋಷಿಯಬಲ್ ಸರ್. 7,75,000 ಗಾಡಿ ಆಗ್ತಿರೋದು. ಟಾಪ್ ಅಂಡ್ ಅಲ್ವಾ ಸರ್ ಇದು? ಟಾಪ್ ಎಂಡ್ ಸರ್, SX SX. ಓಕೆ. ಎರ್ಟಿಗಾ VXi ಸರ್. ಸರ್ Ertiga VXi 2013 ಮಾಡಲ್, ಸಿಂಗಲ್ ಓನರ್, 67,000 ಕಿಲೋಮೀಟರ್ ಓಡಿದೆ. ಓಕೆ. 5,60,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 5,60,000 VXi ಎರ್ಟಿಗಾ 7 ಸೀಟರ್ ವೆಹಿಕಲ್ ಎಲ್ಲ ಗಾಡಿ ತಗೋಬಹುದು. ಅಂಡ್ ಓಡಿರೋ ಸರ್ ಇದು ಓಡಿರೋ 67 ಪೆಟ್ರೋಲ್ ವೇರಿಯಂಟ್ VXi. ಓಕೆ. ಹಾಗೆ ಆ ಕಡೆ ನೋಡ್ತಿದ್ರೆ ಸರ್ ಇನ್ನೊಂದು ಲಕ್ಸುರಿ ಗಾಡಿ ಇರೋದು ಸರ್ ಆಡಿ ನೋಡ್ತಿದ್ದೀರಾ, ಬಟ್ ಇದು ಬೇರೆ ಸ್ಟೇಟ್ ವೆಹಿಕಲ್, ಇದು ಹರಿಯಾಣದು. 2013 ಮಾಡಲ್ ಇದು. Okay. ಎಕ್ಸಾಕ್ಟ್ ಕಂಡೀಷನ್ ವಿತ್ NOC ಅಲ್ಲಿ, ಓಪನ್ NOC ಅಲ್ಲಿ 8 ಲಕ್ಷ ಕೊಟ್ಬಿಡ್ತೀವಿ ಸರ್. ಆಡಿ Q7 Q3. Q3 ಆಡಿ Q3 ಆಗಿದ್ರೆ ಆಟೋಮೆಟಿಕ್ ವೇರಿಯಂಟು, ಪ್ಯಾನರಾಮಿಕ್ ಸನ್ರೂಫ್ ಎಲ್ಲ ಬರುತ್ತೆ. ಅಂಡ್ ವಿತ್ NOC ಏನು ಹೇಳ್ತೀರಾ ಸರ್? NOC ಜೊತೆಗೆ ಕೊಡ್ತೀವಿ, ಬಟ್ ಟ್ಯಾಕ್ಸು ತಗೊಳ್ಳೋರು ಕಟ್ಕೋಬೇಕಾಗುತ್ತೆ. ಎಷ್ಟು ಹೇಳಿದ್ರೆ NOC ಜೊತೆಗೆ ಅಂದ್ರೆ ಟ್ಯಾಕ್ಸ್ ಆಲ್ಮೋಸ್ಟ್ RTO ಎಷ್ಟು ಬರುತ್ತೆ ಅಷ್ಟು ಕಟ್ಕೋಬೇಕಾಗುತ್ತೆ. ಹೌದಾ? ಓಕೆ. ಅಂಡ್ ಪ್ರೈಸ್ ಹೇಳಿದ್ರಾ? 8 ಲಕ್ಷ ಫೈನಲ್ ಆಗೋಗುತ್ತೆ ಸರ್. 8 ಲಕ್ಷ ಫೈನಲ್ ಆಗುತ್ತೆ. ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಟಾಟಾ ಟಿಯಾಗೋ ಸರ್, 2023 ಮಾಡಲ್ ಇದು, ಸಿಂಗಲ್ ಓನರು, XZ ಪ್ಲಸ್ ಇದು, XZ ಪ್ಲಸ್ ಸಿಂಗಲ್ ಓನರು, 52,000 ಕಿಲೋಮೀಟರ್ ಓಡಿದೆ. ಮ್ಯಾನುವಲ್ ಆಟೋಮೆಟಿಕ್ ಸರ್? ಮ್ಯಾನುವಲ್ ಸರ್, Manual. ಪೆಟ್ರೋಲ್ ವೇರಿಯಂಟ್ ಮ್ಯಾನುವಲ್. 23 ಪ್ರೈಸ್ ವೈಸ್ ಬಂದ್ಬಿಟ್ಟು 5,65 ಹೇಳ್ತೀರಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 5,65,000 ಎಕ್ಸಾಕ್ಟ್ ಪ್ಲಸ್ ಟಾಪ್ ಅಂಡ್ ವೆಹಿಕಲ್ ಗಾಡಿ ಟಾಟಾ ಟಿಯಾಗೋ ಗಾಡಿ ಸಿಕ್ತಿರೋದು. ಸೊ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಎಕ್ಸೆಂಟ್ ಸರ್ ಇದು, ಓಕೆ. 2016 ಮಾಡಲ್, ಸೆಕೆಂಡ್ ಓನರು, ಬರೀ ಶೋರೂಮ್ ರಿಕಾರ್ಡ್ 66,000 ಕಿಲೋಮೀಟರ್ ಓಡಿದೆ. ಓಕೆ. ಗಾಡಿ ಶೋರೂಮ್ ಆಲ್ ಕಂಡೀಷನ್, 4 ಹೊಸ ಟೈರ್ ಇದೆ. ಪ್ರೈಸ್ ವೈಸ್ ಬಂದ್ಬಿಟ್ಟು 4,25,000 ನೆಗೋಷಿಯಬಲ್. 4,25,000 ಈ ಗಾಡಿ ಆಗ್ತಿರೋದು. ಮಿಡ್ ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ಅಲ್ವಾ ಹೌದು ಸರ್. ಸರ್ ನೆಕ್ಸ್ಟ್ ಇನ್ನೊಂದು ಕ್ರಿಸ್ಟಾ ಆಟೋಮೆಟಿಕ್ ಬೇಕಾ? ಅದು 20 ಮಾಡಲ್ 2.4, ಇದು 2.8 ಇಂಜಿನ್ ಸರ್, ಇದು ಆಟೋಮೆಟಿಕ್. 2.8, okay. 2016 ಮಾಡಲ್, ಸಿಂಗಲ್ ಓನರು, 1,08,000 ಶೋರೂಮ್ ರಿಕಾರ್ಡ್ ಓಡಿದೆ. 14,75,000 ಕೋಟ್ ಮಾಡ್ತೀವಿ ಸರ್, ನೆಗೋಷಿಯಬಲ್ ಆಗುತ್ತೆ. 16,70,000 2.8 ಗಾಡಿ ಸಿಕ್ತಿರೋದು. ಇದು ನಿಮಗೆ ಅಲ್ಲೊಂದು ಗಾಡಿ ತೋರಿಸೋಕೆ ಇಷ್ಟ, ಇದೊಂದು ಗಾಡಿ ಇರೋದು. ಇನ್ನೂ ಗಾಡಿ ನಮ್ಮ ಹತ್ರ ಈ ಶೋರೂಮ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಪ್ರೀಮಿಯಂ ವೆಹಿಕಲ್, SUV ಟೈಪ್ ವೆಹಿಕಲ್ ಜಾಸ್ತಿ ಮಾಡಲ್ಸ್ ಸರ್ ಇಲ್ಲಿ. ಖಂಡಿತ. JP ನಗರ್ ಅಂತಂದ್ರೆ ಅದೇ ತಗೊಳ್ತಾರಲ್ಲ ಸರ್, JP ನಗರ್ ಲೊಕೇಟ್ ಆಗಿದ್ರೆ ಅಂತ ಹೇಳೋದಾದ್ರೆ. ಸರ್ ಇದು ಹೋಗೋಣ ಸರ್, ಬನ್ನಿ ಸರ್. ಇದು ಸ್ಕಾಲಾ ಸರ್, ರೆನಾಲ್ಡ್ ಸ್ಕಾಲಾ ಇದು 2015 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್. ಒಳ್ಳೆ ಮೈಲೇಜ್ ಬೇಕನ್ನೋರಿಗೆ ಒಳ್ಳೆ ಪ್ರೈಸ್ ಅಲ್ಲಿ 15 ಮಾಡಲ್ ಗಾಡಿ ಕೊಡ್ತೀನಿ ಸರ್. ಏನ್ ಪ್ರೈಸ್? ಬರೀ 3,85,000 ಕೋಟ್ ಮಾಡ್ತಾ ಇದ್ದೀನಿ. ಬಂದ್ರೆ ಡೈರೆಕ್ಟ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. 3,85,000 ರೆನಾಲ್ಡ್ ಸ್ಕಾಲಾ 15 ಮಾಡಲ್ ಸಿಗ್ತೇವೆ. ಅದು RXZ ವೇರಿಯಂಟ್ ಆಗಿರುತ್ತೆ. ಹೌದು. ಕೀಲೆಸ್ ಅಲ್ವಾ ಸರ್ ಇದು? ಕೀಲೆಸ್ ಸರ್, ಬಟನ್ ಸ್ಟಾರ್ಟ್ ಇದೆ. ಅದು 1.5 ಅಂಡ್ ಡಿಕ್ಕಿ ಸ್ಪೇಸ್ ಚೆನ್ನಾಗಿ ಬರುತ್ತೆ, ಇಂಟೀರಿಯರ್ ಕೂಡ ಚೆನ್ನಾಗಿ ಬರುತ್ತೆ. ಕಂಫರ್ಟ್ ಗಾಡಿ, ಡೀಸೆಲ್ ಗಾಡಿ ಅಂತ ಹೇಳ್ಬೋದು. ಅದು ಸೆಕೆಂಡ್ ಓನರ್ ಗಾಡಿ. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ I20 ಸರ್, I20 2018 ಮಾಡಲ್, ವೈಟ್ ಕಲರ್. ತುಂಬಾ ಜನ 18 ಮಾಡಲ್ ಕೇಳ್ತಾರೆ. 18 ಇದೆ ನನ್ನ ಹತ್ರ. ಆಸ್ಟಾ ವೇರಿಯಂಟ್, 82,000 ಕಿಲೋಮೀಟರ್ ಓಡಿ, ಸಿಂಗಲ್ ಓನರು, 6,50,000 ನೆಗೋಷಿಯಬಲ್. 6,50,000 ಗಾಡಿ ಆಗುತ್ತೆ. ಆಸ್ಟಾ ಟಾಪ್ ಅಂಡ್ ವೆಹಿಕಲ್. ಸರ್ ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ ಸರ್, 2013 ಮಾಡಲ್, ಡೀಸೆಲ್, ಸೆಕೆಂಡ್ ಓನರ್ ಆಗಿದೆ. 3,85,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3,85,000 ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೇರಿಯಂಟ್ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಟಾಪ್ ಅಂಡ್ ವೇರಿಯಂಟ್. ಸರ್ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಯಾವ ತೋರಿಸ್ತೀರಾ ಸರ್? ಸರ್ I20 ಇದು 2018 ಮಾಡಲ್, ಡೀಸೆಲ್ ವೇರಿಯಂಟು, ಬಟ್ ಕಸ್ಟಮರ್ ವೆಹಿಕಲ್. 1,40,000 ಕಿಲೋಮೀಟರ್ ಓಡ್ಬಿಟ್ಟಿದೆ, ಡೀಸೆಲ್. 5 ಲಕ್ಷ ಕೊಟ್ಬಿಡ್ತೀನಿ ಸರ್, ಯಾರೇನಿದ್ರೆ ಬರ್ಬೋದು. ನೆಗೋಷಿಯೇಟ್ ಮಾಡ್ತೀರಾ? ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಪೆಟ್ರೋಲು ಸರ್, ವರ್ನ 2000 ಪೆಟ್ರೋಲ್ ಇದು, 2016 ಮಾಡಲು, ಸಿಂಗಲ್ ಓನರು. ಪ್ರೈಸ್ ಬಂದ್ಬಿಟ್ಟು 6,30,000 ನೆಗೋಷಿಯಬಲ್. 6,30,000 ಪೆಟ್ರೋಲ್ ವೇರಿಯಂಟ್. SX ಸರ್, ಹೌದು. SX ಗಾಡಿ ಆಗಿರುತ್ತೆ ನಿಮಗೆ. ಕೀಲೆಸ್ ಅಲ್ಲ, ಕೀ ಗಾಡಿ ಆಗಿರುತ್ತೆ. ಕೀಲೆಸ್ ಸರ್, ಇದು ಕೀಲೆಸ್, ಬಟ್ ಸರಿ ಪ್ರೈಸು 6 ಲಕ್ಷ ಅಂತಿದೆ. 5,95,000 ನೆಗೋಷಿಯಬಲ್ ಸರ್. 5,95,000 ಕೀಲೆಸ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿರೋದು. SX ಆಪ್ಷನಲ್. ಹೌದು. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್? ಸರ್ I20 10 ಮಾಡಲ್ ಇದೆ ನನ್ನ ಹತ್ರ. ಲೋ ಮಾಡಲ್ ನಿಂದು ಹೈ ಮಾಡಲ್ ಗಂಟೆನೂ ಗಾಡಿಗಳಿದೆ ಸರ್. ಓಕೆ. 2010 ಮಾಡಲ್, ಸೆಕೆಂಡ್ ಓನರು, 2,90,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 2,90,000 ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇದೆ. ಓಕೆ. ಇನ್ನೊಂದು ಇರೋದು ಸರ್, ಇದು 2014 ಮಾಡಲ್ ಸರ್, ಸ್ವಿಫ್ಟು VXi.
4,75,000 ನೆಗೋಷಿಯಬಲ್ ಪೆಟ್ರೋಲು. ಪೆಟ್ರೋಲು 4,75,000 ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಐಟೆನ್ ಇರೋದು ಸರ್ ಸರ್ 2016 ಮಾಡಲ್ ಸಿಂಗಲ್ ಓನರ್ ಸರ್ ಇದು 3,90,000 ಕೊಟ್ಟು ಮಾಡ್ತಾ ಇದ್ದು ನೆಗೋಷಿಯಬಲ್ ಐಟೆನ್ 3,90,000 ಸ್ಪೋರ್ಟ್ಸ್ ವೇರಿಯಂಟ್ Yes, ಆಗಿರುತ್ತೆ. 16 ಮಾಡಲ್ ಲೋನ್ ಕೂಡ ಆರಾಮಾಗುತ್ತೆ ಆಗುತ್ತೆ sir. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ ಪೋಲೋದಲ್ಲಿ ಡೀಸೆಲ್ ಹುಡುಕ್ತೀರಾ ನನ್ನ ಹತ್ರ 2 ವೆಹಿಕಲ್ ಇದೆ. 2011 ಮಾಡಲ್ ಇದು ಸಿಂಗಲ್ ಓನರು 3,25,000 ರೂಪಾಯಿ ಹೇಳ್ತಾ ಇದ್ವಿ ನೆಗೋಷಿಯಬಲ್ ಸರ್. 3,25,000ಕ್ಕೆ 2011 ಮಾಡಲು ಹೈ ಲೈನ್ ಡೀಸೆಲ್ ವೇರಿಯಂಟ್ ಹೈಲೈನ್ ಸರ್ ಟ್ರೆಂಡ್ ಲೈನ್ ವೇರಿಯಂಟ್ ಸರ್ ಟ್ರೆಂಡ್ ಲೈನ್. ಇದು ಇನ್ನೊಂದು ಗಾಡಿ ಇದೆ ಮ್ಯಾಗ್ವಿಲ್ ಹಾಕಿದಾರಲ್ಲ ಸರ್ ಅಲ್ಲ ಎಕ್ಸ್ಟ್ರಾ ಅಡಿಷನಲ್ ಮ್ಯಾಗ್ವಿಲ್ ಸರ್. ಓಕೆ ಇದು ಬಂದ್ಬಿಟ್ಟು ನಿಮಗೆ ಟ್ರೆಂಡ್ ಲೈನಾ ಕಂಫರ್ಟ್ ಲೈನ್ ಸರ್ 2013 ಮಾಡಲ್ ಸೆಕೆಂಡ್ ಓನರು ಬರೀ 70,000 ಕಿಲೋಮೀಟರ್ ಓಡಿದೆ. ಗಾಡಿ ಕ್ಲಾಸ್ ಆಗಿದೆ ಸರ್ ಶೋರೂಮ್ ಮೇಂಟೆನೆನ್ಸು 4,25,000 ರೂಪಾಯಿ ನೆಗೋಷಿಯಬಲ್ ಸರ್. ಕಾರ್ ಎರಡಿದೆ ಸರ್ ನಿಮ್ಮ ಹತ್ರ ಸರ್ ತಾರ್ ಹೇಳಲ್ಲ 4 ಗಾಡಿಗಳಿದೆ ಇನ್ನೊಂದು 2 ಗಾಡಿ ಬೇರೆ ಕಡೆ ಇದೆ ನಮ್ದು. ಓಕೆ 2023 ಮಾಡಲ್ 2024 ಮಾಡಲ್ ಇದೆ ಓಡಿರೋದು ಸರ್ ಸರ್ ಬರೀ ಇದು 16,000 ಓಡಿದೆ ಇದು ಬರೀ 22,000 ಕಿಲೋಮೀಟರ್ ಓಡಿದೆ ಸರ್. ಓಕೆ 2 ಹಾಟ್ ಟಾಪ್ 2 ಡೀಸೆಲ್ ಮ್ಯಾನ್ಯಲ್. ಓಕೆ ಇದು ಪ್ರೈಸ್ ಬಂದ್ಬಿಟ್ಟು 15,500 ನೆಗೋಷಿಯಬಲ್. ಇದು ಬೈ ಪ್ರೈಸ್ ಬಂದ್ಬಿಟ್ಟು 16,75 ನೆಗೋಷಿಯಬಲ್. 2 ಲಕ್ಷ ಡೌನ್ ಪೇಮೆಂಟ್ ಆಗುತ್ತೆ ಸರ್. ಮಾಡ್ತೀನಿ ಸರ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ನನಗೆ ಕ್ಲಿಯರ್ ಆಗಿರ್ಬೇಕು ಸರ್ ಅಷ್ಟೇ. 2 ಲಕ್ಷ ಅಲ್ಲ 1 ಲಕ್ಷಕ್ಕೂ ಡೌನ್ ಪೇಮೆಂಟ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಹೌದು. ಓಕೆ ಕಮ್ಮಿ ಓಡಿರೋ ಗಾಡಿಗಳು ತಾರ 2 ಇರುವಂತವೆ 2 ಮ್ಯಾನ್ಯುವಲ್ 2 ಹಾಟ್ ಒಂದು 23 ಇದೆ ಸೇಮ್ ಇದೇ ಕಲರು ಅದು 30,000 ಕಿಲೋಮೀಟರ್ ಓಡಿದೆ 14,75 ಕೋಟಿಂಗ್ ಪ್ರೈಸ್ ನೆಗೋಷಿಯಬಲ್ ಇದೆ. ಓಕೆ ಸರ್ ಟಾಟಾ ಹ್ಯಾರಿಯರ್ ಸರ್ ಟಾಟಾ ಹ್ಯಾರಿಯರ್ ಬಂದ್ಬಿಟ್ಟು 2022 ಮಾಡಲ್ಲು ಓಕೆ XT ಮಿಡ್ ವೇರಿಯಂಟ್ ಇದು ಡೀಸೆಲ್ ಮ್ಯಾನ್ಯಲ್. ಪ್ರೈಸ್ ಬಂದ್ಬಿಟ್ಟು 14 ಲಕ್ಷ ಕೋಟಿಂಗ್ ಪ್ರೈಸ್ ಹೆಚ್ಚು ಕಮ್ಮಿ ಆಗುತ್ತೆ. 14 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್. ನೆಕ್ಸ್ಟ್ ವೆಹಿಕಲ್ ಸರ್ ರೆನಾಲ್ಟ್ ಕಿಡ್ ಇದೆ ಸ್ಮಾಲ್ ವೆಹಿಕಲ್ ಆಟೋಮೆಟಿಕ್ ನನ್ನ ಹತ್ರ 2022 ಮಾಡಲ್ಲು ಲೆಸ್ ಡ್ರೈವ್ ಕಿಲೋಮೀಟರ್ ಓಡಿದೆ. ಪ್ರೈಸ್ ಬಂದ್ಬಿಟ್ಟು 4,25,000 ನೆಗೋಷಿಯಬಲ್ ಸರ್. 4,25,000ಕ್ಕೆ 22 ಮಾಡಲು ಆಟೋಮೆಟಿಕ್ ಗಾಡಿ ಕ್ವಿಡ್ ಸಿಗ್ತಿರೋದು. ಹಾಗೆ ಸರ್ ಕಿಯಾ ಕ್ಯಾರೆನ್ಸ್ ಇದೆ 2024 ಮಾಡಲ್ ವೆಹಿಕಲ್ ಸರ್ ಇದು Okay. ಪೆಟ್ರೋಲು ಮ್ಯಾನ್ಯಲ್ಲು. ಪ್ರೈಸ್ ಬಂದ್ಬಿಟ್ಟು 12,25,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 12,25,000ಕ್ಕೆ ಕಿಯಾ ಕ್ಯಾರನ್ ಸಿಗ್ತಿರೋದು. 70,000 ಕಿಲೋಮೀಟರ್ ಓಡಿದೆ ಸರ್. ಓಕೆ